ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಸೆಕೆಂಡ್ ಮೊನ್ನೆ ಒಂದಿಷ್ಟು ನೋಟ್ಸ್ ಮಾಡಿರ್ತೀನಿ, ಈಗ ಎಲ್ಲಿ ಸಿಗಲ್ಲ, ತೆಗಿಬೇಕು. ಏನಂದ್ರೆ ಮೊದಲು ಏನ್ ಮಾಡಿದ್ರು, ಚಿಲ್ಲಿಂಗ ಅಂತಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂಥ ಬ್ರಹ್ಮವನ್ನ ಚಿಲ್ಲಿಂಗ ಅಂತೇಳಿ ವರ್ಣನ ಮಾಡಿದರು. ವರ್ಣನ ಮಾಡಿ ಆ ಚಿಲ್ಲಿಂಗ ಅಂತ ಒಂದು ಪರಬ್ರಹ್ಮ, ಲಿಂಗಕ್ಕೆ ಸ್ಥಳ ಅಂತಾರ, ಅಂತ ಒಂದು ಪರಬ್ರಹ್ಮ ಸ್ಥಳದಲ್ಲಿ ದೇವಾತ್ಮ ಶಕ್ತಿ, ಪರಾಶಕ್ತಿ. ಈಗ ನಿಮ್ಮದು ಒಂದು ಶಕ್ತಿ ಆದ ಇಲ್ಲ ಒಳಗೆ, ನಿಮ್ಗ ಶಕ್ತಿ ಆದ ಇಲ್ಲ. ನಿಮ್ ಶಕ್ತಿ ಯಾವುದದು? ಜೀವಾತ್ಮ ಶಕ್ತಿ. ನಮ್ದು ಜೀವಾತ್ಮ ಶಕ್ತಿ. ಅದು ಪರಬ್ರಹ್ಮನ ಚಿಲ್ಲಿಂಗ ಅಂತೇಳಿ ವರ್ಣನ ಮಾಡ್ಯಾರ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಇಡೀ ಪ್ರಪಂಚ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಯಾವುದು ಇತ್ತು, ಪ್ರಪಂಚ ಸೃಷ್ಟಿ ಆದ್ಮೇಲೆ ಯಾವುದರಲ್ಲಿ ರಮಿಸಿದೆಯೋ, ಮತ್ತು ಪ್ರಪಂಚ ಲಯವಾಗಿ ಹೋದ ಮೇಲೂ ಯಾವುದು ಶಾಶ್ವತವಾಗಿರ್ತದೋ, ಹಂಗ ಎಲ್ಲ ನಾನಾ ರೀತಿ ವರ್ಣನೆ ಮಾಡಿ ಅದು ಒಂದು ಪರಬ್ರಹ್ಮ ಸ್ಥಳ ಅಂತಂದ್ರು. ಆ ಪರಬ್ರಹ್ಮ ಸ್ಥಳ ಅಂತಂದ್ರೆ ದೇವರು. ಬ್ರಹ್ಮ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಚಿಲ್ಲಿಂಗಕ್ಕೆ ಅವರು ದೇವರಂದ್ರು. ಅದಕ್ಕೇನಂದ್ರು, ನಾವು ಜೀವ, ಆತ ದೇವ, ಪರಬ್ರಹ್ಮ. ನಮ್ಮಲ್ಲಿ ಒಂದು ಶಕ್ತಿ ಅದಲ್ಲ, ಆತ್ಮ ಅಂತಂದ್ರೆ ಸೆಲ್ಫ್, ನಮ್ಮದೇ ಶಕ್ತಿ. ಅದು ಇನ್ನೊಬ್ಬರ ಶಕ್ತಿ ಅಲ್ಲ, ನಮ್ಮದೇ ಶಕ್ತಿ ಅಂತ. ಆತ್ಮ ಅಂದ್ರೆ ಸ್ವಂತದ್ದಂತ. ಈ ಜೀವನಿಗೆ ಒಂದು ಜೀವ ಆತ್ಮಶಕ್ತಿ. ಅದೇ ರೀತಿ ದೇವನಲ್ಲಿನೂ ಒಂದು ಶಕ್ತಿ ಅದ. ಅದೇನ್ ಶಕ್ತಿ ಅಪ್ಪ ಅಂದ್ರೆ ಪರಾಶಕ್ತಿ, ದೇವಾತ್ಮ ಶಕ್ತಿ. ಆ ದೇವಾತ್ಮ ಶಕ್ತಿ ಹೆಂಗದಂತಂದ್ರೆ, ಪರಬ್ರಹ್ಮ ಹೆಂಗ ಇಚ್ಛೆ ಮಾಡ್ತಾನ ಹಂಗ ಆ ಒಂದು ದೇವಾತ್ಮ ಶಕ್ತಿ ವಿಕಾಸ ಹೊಂದುತ್ತೋ. ಈ ಪರಬ್ರಹ್ಮ ಏನದನ ಆಶ್ರಯದಾತ. ಆ ದೇವಾತ್ಮ ಶಕ್ತಿ ಏನದಲ್ಲ, ಅದು ಆಶ್ರಯಿತೆ. ಅದು ಧರ್ಮಚಾರಿಣಿ. ಧರ್ಮಚಾರಿಣಿಯಾಗಿ ಪತಿಯಂತೆಯೇ ಪರದೈವವಾಗಿ ನೆಲೆಸಿದೆ. ಪತಿ ಹೆಂಗ
ಪರದೈವ ಅಂತಂದ್ರೆ ಶ್ರೇಷ್ಠ, ಪರ ಅಂದ್ರೆ ಶ್ರೇಷ್ಠ. ಪತಿ ಯಾವ ರೀತಿ ಪರದೈವ ಅದನೋ ಅದೇ ರೀತಿ ಆ ಪರಮಾತ್ಮನ ಶಕ್ತಿ ಕೂಡ ಪರದೈವನೇ ಆದ. ಈ ಅದ್ವೈತ ಸಿದ್ಧ ವೇದಾಂತಿಗಳಿಗೂ ಮತ್ತು ಇಲ್ಲಿರೋದಕ್ಕೆ ವ್ಯತ್ಯಾಸ ಏನದಂದ್ರ, ಆ ಬ್ರಹ್ಮನಲ್ಲಿರುವ ಮಾಯೆ ಮಿಥ್ಯ ಆದ, ಅನಿರ್ವಚನೀಯ ಆದ, ಅದು ಬ್ರಹ್ಮಾಂಡ ಇಲ್ಲವೇ ಇಲ್ಲ, ಇಲ್ಲದ ಇದ್ದ ಬ್ರಹ್ಮವನ್ನ ಇಲ್ಲೆನಿಸ್ತದ, ಇಲ್ಲದ ಜಗತ್ತನ್ನ ತಂದು ತೋರಿಸ್ತದ. ಹೀಗೆಲ್ಲ ವೇದಾಂತ ಇದೇನದ ಸಿದ್ಧಾಂತ. ಇಲ್ಲಿ ಏನದ ಅಂತಂದ್ರೆ ಪತಿಯಂತೆಯೇ ಪರದೈವವಾಗಿ ನೆಲೆಸಿದೆ ಅಂತಂದ್ರ ಆ ಶಕ್ತಿ ಅನ್ನೋದು ಏನದಲ್ಲ ಸ್ತ್ರೀ ತತ್ವ, ಅದು ಕೂಡ ಪತಿಯಷ್ಟೇ ಸಮಾನ ಅದ. ಅದಕ್ಕೆ ಬೇರೆ ಧರ್ಮದೊಳಗ ಸ್ತ್ರೀಯರಿಗೆ ಸಮಾನ ಸ್ಥಾನಮಾನ ಇಲ್ಲ, ವೇದಾಂತದೊಳಗ ಸ್ತ್ರೀಯರಿಗೆ ಸಮಾನ ಸ್ಥಾನಮಾನ ಇಲ್ಲ. ಅಲ್ಲಿ ಅವರಿಗೆ ದೇವರ ಪೂಜೆ ಮಾಡೋ ಸ್ವಾತಂತ್ರ್ಯ ಇಲ್ಲ. ಮತ್ತೆ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಪುರುಷರು ಸಮಾನವಾಗಿ ಕುಳಿತು ಅದನ್ನ ಗ್ರಹಿಸುವಂತ ಒಂದು ಸ್ವಾತಂತ್ರ್ಯ ಇಲ್ಲ. ಆದರೆ ಈ ಒಂದು ವೀರಶೈವ ಸಿದ್ಧಾಂತ, ಲಿಂಗವಂತ ಸಿದ್ಧಾಂತ ಏನದಲ್ಲ, ಈ ಸಿದ್ಧಾಂತದೊಳಗ ಆ ಸ್ತ್ರೀಯರಿಗೆ ಸಮಾನವಾದಂತ ಗೌರವ ಯಾಕೆ ಕೊಡ್ತಾರ ಅಂತಂದ್ರ ಈ ವಾಕ್ಯ ಯಾವುದು, ದೇವಾತ್ಮ ಶಕ್ತಿಯು ಧರ್ಮಚಾರಿಣಿಯಾಗಿ ಪತಿಯಂತೆಯೇ ಪರದೈವವಾಗಿ ನೆಲೆಸಿದೆ. ಸ್ತ್ರೀಯರಿಗೆ ಈಕ್ವಲೆಂಟ್ ಮರ್ಯಾದೆ ಕೊಡ್ಲಕ್ಕ ಇಲ್ಲಿ ಗಂಡ ಎಷ್ಟು ಶ್ರೇಷ್ಠನೋ ಹೆಂಡತಿನೂ ಅಷ್ಟೇ ಶ್ರೇಷ್ಠ ಅನ್ನಂತ ಸಿದ್ಧಾಂತ ಇಲ್ಲಿ ಹೆಣದರಿದೆ. ಆ ಸ್ಥಳಕ್ಕೆ ಅಭಿನ್ನವಾಗಿ ಆ ಅವಸ್ಥೆಯಲ್ಲಿ ಬೇರೆ ಸೃಷ್ಟಿಗಳಿರಲಿಲ್ಲ, ಬೇರೆ ಶಕ್ತಿಗಳಿರಲಿಲ್ಲ. ಯಾವುದು ಸ್ಥಳ ಅಂತ ಆದೋ ಆ ಸ್ಥಳಕ್ಕ ಶಕ್ತಿಗಳಿರ್ಬೋದು, ಸೃಷ್ಟಿಗಳಿರ್ಬೋದು, ಅವು ಆ ಸ್ಥಳದಿಂದ ಭಿನ್ನವಾಗಿ ಇಲ್ಲ ಏನ್ರಿ, ಅವು ಅಭಿನ್ನವಾಗಿದವು. ಆ ಸ್ಥಳಕ್ಕೆ ಅಭಿನ್ನವಾಗಿ ಆ ಅವಸ್ಥೆಯಲ್ಲಿ ಬೇರೆ ಶಕ್ತಿಗಳಿರಲಿಲ್ಲ, ಸೃಷ್ಟಿಗಳಿರಲಿಲ್ಲ. ಪರಮಾತ್ಮನ ಲೀಲೆ ಪ್ರಾರಂಭವಾಯಿತು. ಪರಮಾತ್ಮನ ಲೀಲೆ ಪ್ರಾರಂಭ ಆಗಿ ಅವರ್ಣನೀಯ ಪ್ರಶಾಂತ ಚಿತ್ತಾಗರದಲ್ಲಿ ಸೂಕ್ಷ್ಮತಮ ಕಂಪನ ಕಂಡು ಬಂದಿತು. ಆ ಚಿತ್ತಾಗರದಾಗ ಒಂದು ಕಂಪನ ಕಂಡು ಬಂತು. ಆ ಪರಾಶಕ್ತಿ ಸಾಮರಸ್ಯ ಶಕ್ತಿಯ ಒಂದು ಅಂಶ ವಿಕಾಸಗೊಂಡಿತು. ಪರಾಶಕ್ತಿ ಅಂದ್ರೆ ದೇವನ ಆತ್ಮಶಕ್ತಿ, ಅದು ವಿಕಾಸಗೊಂಡಿತು. ವಿಕಾಸಗೊಂಡು ಏನಾಯಿತು, ದೇವಾತ್ಮ ಶಕ್ತಿನೇ ಹೋಗಿ ಶಕ್ತಿ ಮತ್ತು ಭಕ್ತಿ ಅಂತೇಳಿ ಎರಡು ಭಾಗ ಆಯಿತು. ದೇವಾತ್ಮ ಶಕ್ತಿ, ದೇವ ಅಂತಂದ್ರೆ ಚಿಲ್ಲಿಂಗ, ಸಚ್ಚಿದಾನಂದ, ಶುದ್ಧ ಬ್ರಹ್ಮ, ಆತನ ಆತ್ಮಶಕ್ತಿ. ಅವನಿಗೆ ಶಿವನು ಅನ್ಬೋದು ನೀವು. ಅವನ ಶಿವನ ಆತ್ಮಶಕ್ತಿ ವಿಕಾಸ ಆಗಿ ಶಕ್ತಿ ಮತ್ತು ಭಕ್ತಿ ಅಂತೇಳಿ ಎರಡು ಭಾಗದಲ್ಲಿ ವಿಕಾಸ ಆಯಿತು. ಅಲ್ಲಿ ಶಕ್ತಿ ಏನದ ಅಧಿಕ ಪ್ರಭಾವತಿ, ಭಕ್ತಿ ಏನದ ಅಲ್ಪ ಪ್ರಭಾವತಿ ಅಂತ ಪ್ರಭಾವ. ಈಗೇನಾಯ್ತು, ಆ ವಿಕಸಿತವಾದ ಶಕ್ತಿ ಮತ್ತೇನಾಯ್ತು, ಚಿತ್ಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತೇಳಿ ಮತ್ತೆ 6 ಶಕ್ತಿ ರೂಪ ತಾಳ್ತು. ಆ 6 ಶಕ್ತಿ ರೂಪಗಳಿಗೆ 6 ಪರ್ಯಾಯ ನಾಮಗಳದಾವ. ಚಿತ್ಶಕ್ತಿಗೆ ಅನಂತ ಶಕ್ತಿ ಅಂತಾರ, ಪರಾಶಕ್ತಿಗೆ ಅಲುಪ್ತ ಶಕ್ತಿ ಅಂತಾರ, ಆದಿಶಕ್ತಿಗೆ ಸ್ವತಂತ್ರ ಶಕ್ತಿ ಅಂತಾರ, ಜ್ಞಾನ ಶಕ್ತಿಗೆ ಅನಾದಿ ಬೋಧ ಶಕ್ತಿ ಅಂತಾರ, ಇಚ್ಛಾಶಕ್ತಿಗೆ ನಿತ್ಯ ತೃಪ್ತಿ ಶಕ್ತಿ ಅಂತಾರೆ, ಮತ್ತೆ ಕ್ರಿಯಾಶಕ್ತಿಗೆ ಸರ್ವಜ್ಞ ಶಕ್ತಿ ಅಂತಾರ. ಈ ರೀತಿಯಾಗಿ ಆ ಶಕ್ತಿ ಏನ್ ಮಾಡ್ತು, 6 ಭಾಗ ಆಯಿತು. ವಿಕಸಿತ ಭಕ್ತಿ
ಆ ಭಕ್ತಿ ವಿಕಾಸ ಆಗಿ ಏನಾಯ್ತು, 6 ಭಕ್ತಿಗಳಾದವು. ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಸಾವಧಾನ ಭಕ್ತಿ, ನೈಷ್ಠಿಕ ಭಕ್ತಿ, ಶ್ರದ್ಧಾ ಭಕ್ತಿ ಅಂತೇಳಿ ಮೊದಲ ದೇವನ ಆತ್ಮಶಕ್ತಿ ವಿಕಾಸ ಹೊಂದಿ ಶಕ್ತಿ ಮತ್ತು ಭಕ್ತಿ ಅಂತಾಯ್ತು. ಆ ಶಕ್ತಿ ಅನ್ನೋದೇನದ ಅಧಿಕ ಪ್ರಭಾವತಿ, ಭಕ್ತಿ ಅನ್ನೋದು ಅಲ್ಪ ಪ್ರಭಾವತಿ. ಆ ಶಕ್ತಿ ವಿಕಾಸ ಆಗಿ 6 ರೀತಿಯ ಶಕ್ತಿ, ಚಿತ್ಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತಾಯ್ತು. ಮತ್ತೆ ಭಕ್ತಿ ಏನಾಯ್ತು, ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಸಾವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ ಅಂತ 6 ರೀತಿ ಭಕ್ತಿಗಳಾದವು. 6 ಶಕ್ತಿಗಳು, 6 ಭಕ್ತಿಗಳಾದವು. ಇವೆಲ್ಲ 6 ಭಕ್ತಿ 6 ಶಕ್ತಿ ಯಾವ ಇವೆಲ್ಲ ಎದರಿಂದಾಗ್ಯಾವ? ದೇವಾತ್ಮಶಕ್ತಿ ಅಥವಾ ಪರಾಶಕ್ತಿ. ಪರದೈವ, ಪರಶಿವ, ಪರಬ್ರಹ್ಮ ಏನಂತಿರಲ್ಲ, ಆ ಬ್ರಹ್ಮನ ಆತ್ಮಶಕ್ತಿ. ಅವೇ ಏನಾಗ್ಯಾವ, ಒಂದು 6 ಭಕ್ತಿಗಳಾಗ್ಯಾವ, 6 ಶಕ್ತಿಗಳಾಗ್ಯಾವ. ಇಷ್ಟು ನಿನ್ನೆ ತನಕ ಹೇಳಿದ್ದೀವಿ. ಇನ್ನು ಮುಂದೇನು ಹೇಳ್ತಾನ, ಎಲ್ಲ ಟೆಕ್ನಿಕಲಿ ಬರ್ಕೋತ ಹೋಗ್ಬೇಕು ನೀವು, ಬರೀ ಬಾಯಲ್ಲಿ ಕೇಳ್ಕೊತ ಕೂತ್ರು ಉಪಯೋಗ ಇಲ್ಲ. ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು, ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ ಲಿಂಗವೆನಿಸಿತ್ತು. ಶಕ್ತಿ ಅಂತಂದ್ರೆ ಅದು ಒಂದು ಕನ್ನಡಿ, ಮಾಯೆಯ ಕನ್ನಡಿ ಇದ್ದಂಗ. ಶಕ್ತಿ ಅಂದ್ರೆ ಮಾಯೆಯ ಕನ್ನಡಿ ಅಂತೀವಲ್ಲ, ಹಂಗೆ ಇರುತ್ತೆ. ಆ ಕನ್ನಡಿ ಒಳಗ ಪರಬ್ರಹ್ಮ ಪರಮಾತ್ಮ ಏನಲ್ಲ, ಅದು ಏನಾಯ್ತು, ಪರಮಾತ್ಮ ಚೈತನ್ಯ ಆ ಶಕ್ತಿಯಲ್ಲಿ ಅಂತಂದ್ರೆ ಮಾಯೆ ಎಂಬ ಕನ್ನಡಿಯಲ್ಲಿ ಏನಾಯ್ತು, ಪ್ರತಿಫಲಿಸಿ ಲಿಂಗವೆನಿಸಿತ್ತು. ಗೊತ್ತಾಯ್ತ್ರ? ಯಾವುದು ಶಕ್ತಿಯಲ್ಲಿ ಆ ಪರಬ್ರಹ್ಮ ಏನಾದ ಪ್ರತಿಫಲ ಆಗಿ ಲಿಂಗ ಅನಿಸಿತ್ತು. ಲಿಂಗದೊಳಗೆ ಏನೇನದ ನೋಡ್ರಿ, ಈಗ ಫಾರ್ಮುಲಾ, ಲಿಂಗ ಈಸ್ ಈಕ್ವಲ್ ಟು ಶಕ್ತಿ ಎನ್ನುವ ಕನ್ನಡಿ, ಹೌದಿಲ್ಲ, ಪ್ಲಸ್ ಪರಬ್ರಹ್ಮ ಎನ್ನುವ ಬಿಂಬ, ಪ್ಲಸ್ ಪರಬ್ರಹ್ಮನ ಪ್ರತಿಬಿಂಬ. ಇಷ್ಟು ಕೂಡಿದ್ದು ಲಿಂಗ ಅನಿಸ್ಕೊತ್ತು. ಮುಂದೆ ಒಂದು ಲಿಂಗ ಹೋಗಿ ಏನಾಯ್ತು, ಮತ್ತೆ 6 ಲಿಂಗಗಳಾದವು. 6 ಲಿಂಗಗಳ್ಯಾವು? ಲಿಂಗ ಹೆಂಗೈತೆ ಗೊತ್ತಾಯ್ತಲ್ಲ, ಮಾಯೆ ಎಂಬ ಕನ್ನಡಿಯಲ್ಲಿ ಬ್ರಹ್ಮನ ಪ್ರತಿಬಿಂಬ ಮೂಡಿ ಬ್ರಹ್ಮ ಎನ್ನುವ ಬಿಂಬ, ಮಾಯೆಯಲ್ಲಿನ ಬ್ರಹ್ಮನ ಪ್ರತಿಬಿಂಬ ಆಭಾಸ, ಪ್ಲಸ್ ಮಾಯೆ. ಅದೇನು ಹೇಳಿದ್ರು ಅದೇ ಸೇಮ್ ಇಲ್ಲಿ. ಶಕ್ತಿಗೆ ಮಾಯೆ ಅಂದ್ರೆ ಅದು ಕನ್ನಡಿ ಇದ್ದಂಗ, ಪರಬ್ರಹ್ಮ ಅಂತಂದ್ರೆ ಬಿಂಬ, ಮತ್ತು ಪರಬ್ರಹ್ಮನ ಪ್ರತಿಬಿಂಬ ಅಂತಂದ್ರೆ ಆಭಾಸ. ಪರಬ್ರಹ್ಮ ಬಿಂಬ ಅಂದ್ರೆ ಅಧಿಷ್ಠಾನ. ಇವು 3 ಕೂಡಿ ಲಿಂಗ ಆಯ್ತು. ಆ ಲಿಂಗ ಮತ್ತು 6 ರೀತಿ ಆಯ್ತು. ಆ ಲಿಂಗ ಮತ್ತೆ 6 ರೀತಿ ಲಿಂಗಗಳಾದವು.
6 ಲಿಂಗಗಳು ಯಾವ್ಯಾವ ಅದು? ಒಂದನೇದ್ದು ಮಹಾಲಿಂಗ. ಎಷ್ಟು ಟೆಕ್ನಿಕಲ್ ಅದು ನೋಡ್ರಿ ಇದು. ಎರಡನೇದ್ದು ಪ್ರಸಾದ ಲಿಂಗ. ಮೂರನೇದ್ದು ಜಂಗಮ ಲಿಂಗ. ನಾಲ್ಕನೇದ್ದು ಶಿವಲಿಂಗ. ಐದನೇದ್ದು ಗುರುಲಿಂಗ. ಆರನೇದ್ದು ಆಚಾರಲಿಂಗ. ಇವೆಲ್ಲ ಹೇಳಕ್ ಬರ್ಬೇಕು, ಹೆಂಗಾಯ್ತಂತ ಪರ್ಫೆಕ್ಟ್ ಆಗಿ ಹೇಳಕ್ ಬರ್ಬೇಕು. ಈ ರೀತಿ 6 ಲಿಂಗಗಳು ತಯಾರಾದವು. ಅದೇ ರೀತಿ ಲಿಂಗ ತಯಾರಾದ್ಮೇಲೆ ಆಚಾರ ಲಿಂಗ ಎಂಬ 6 ನಾಮ ಧರಿಸಿತು. ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯ ಶಕ್ತಿಯಲ್ಲಿ ಪ್ರತಿಫಲಿಸಿ. ಮುಂದೆ ಹೆಂಗ? ನೀವು ಮುಂದಿನ ಹೇಳ್ಬೇಕಲ್ಲ, ಹೆಂಗ ಹೇಳ್ತೀರಿ? ಈ ಬುಕ್ನಾಗಿಲ್ಲ. ಬುಕ್ ಯಾರು ಇಲ್ಲದ ಇದು? ನೆಕ್ಸ್ಟ್ ಮತ್ತೆ ಅದೇ ಸೇಮ್, ಪರಬ್ರಹ್ಮ ಪರಮಾತ್ಮ ಪರಮಾತ್ಮನ ಅನಂತ ಚೈತನ್ಯವು ಅಲ್ಲಿ ಶಕ್ತಿಯಲ್ಲಿ ಅಂತ ಬರ್ದಾರ. ಇಲ್ಲಿ ಏನಂತೀವಿ? ಭಕ್ತಿಯಲ್ಲಿ ಪ್ರತಿಫಲಿಸಿ. ಭಕ್ತಿಯಲ್ಲಿ ಪ್ರತಿಫಲಿಸಿ ಏನನ್ನಿಸ್ತು? ಅಂಗವೆನಿಸಿತ್ತು. ಬರ್ಕೊಳಕತ್ತಿರಲ್ಲ? ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ ಲಿಂಗವೆನಿಸಿತ್ತು. ಅದೇ ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಭಕ್ತಿಯಲ್ಲಿ ಪ್ರತಿಫಲಿಸಿ ಅಂಗವೆನಿಸಿತ್ತು. ಈ ವಾಕ್ಯ ಈ ಬುಕ್ನಾಗ ಇಲ್ಲ ಅಂತಂದ್ರೆ ನಮ್ಮದೇ ಆದಂತ ಒಂದು ವಿವೇಚನೆಯಿಂದ ಆ ವಾಕ್ಯವನ್ನು ಅಲ್ಲಿ ತುಂಬಬೇಕು ನಾವು. ಬರ್ದಾರಪ್ಪ, ಇಲ್ಲೇ ಬರ್ದಾರ, ಅದ್ರ ಬಗಲಿಗೆ ಬರ್ದ್ಬಿಟ್ಟಾರ. ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ ಲಿಂಗವೆನಿಸಿತ್ತು, ಭಕ್ತಿಯಲ್ಲಿ ಪ್ರತಿಫಲಿಸಿ ಅಂಗವೆನಿಸಿತ್ತು. ಅಂಗ ಅಂತೂ ಬರ್ದಾರಲ್ಲಿ. ಈಗೇನಾಯ್ತು? ಲಿಂಗ 6 ಲಿಂಗ ಆಯ್ತು. ಮತ್ತೀಗ ಅಂಗ ಏನಾಯ್ತು? ಅಂಗ ಮತ್ತೆ 6 ರೀತಿ ಆಯ್ತು. ಒಂದನೇದು ಅಂಗ ಆತ್ಮಾಂಗ. ಎರಡನೇದು ಆಕಾಶಾಂಗ. ಮೂರನೇದು ವಾಯುವಾಂಗ. ನಾಲ್ಕನೇದು ತೇಜಾಂಗ. ಐದನೇದು ಜಲಾಂಗ. ಆರನೇದು ಪೃಥ್ವ್ಯಾಂಗ. ಇವು 6 ಅಂಗಗಳದು. 6 ಲಿಂಗಗಳು, 6 ಅಂಗಗಳು. ಲಿಂಗ ಷಟ್ಕ, ಅಂಗ ಷಟ್ಕ 6 ತಯಾರಾದು. ಈ 6 ಲಿಂಗಗಳಲ್ಲಿ ಏನ್ ಮಾಡಿದ್ರು? 6 ಲಿಂಗಗಳಲ್ಲಿ ಇದನ್ನ ಹಾಕೋರಿ, ಒಂದು ಕಾಲಮ್ ಹಾಕೋರಿ.
1 ಕಾಲಮ್, 2 ಕಾಲಮ್, 3 ಕಾಲಮ್, 4 ಕಾಲಮ್. 1 2 3 4 1 2 3 4 ಒಟ್ಟು 5 ಕಾಲಮ್ ಹಾಕೋರಿ. 1 2 3 4 ಒಂದು ಕ್ರಮ ಸಂಖ್ಯೆ ಹಾಕೋರಿ. ಈ ಕಡೆ ಲಿಂಗ ಶತಕ ಮತ್ತೆ ಲಿಂಗ ತ್ರಿವಿಧಿ, ಈ ಕಡೆ ಅಂಗ ಶತಕ, ಆ ಕಡೆ ಅಂಗ ತ್ರಿವಿಧಿ. ಹಿಂಗ ಹಾಕೋರಿ. ಕಾಲಮ್ ಹಾಕೊಂಡ್ರಿ. ಕ್ರಮ ಸಂಖ್ಯೆ ಅಂತ 1 ಲಿಂಗ ಶತಕ, ಲಿಂಗ ತ್ರಿವಿಧಿ, ಅಂಗ ಶತಕ, ಅಂಗ ತ್ರಿವಿಧಿ. ಇಲ್ಲಿ ಸೀರಿಯಲ್ ನಂಬರ್ 1 ಮತ್ತು 2. ಏನ್ ಮಾಡ್ರಿ, ಲಿಂಗ ಶತಕದೊಳಗ ಮಹಾಲಿಂಗ, ಪ್ರಸಾದ ಲಿಂಗ. ಈ ಲಿಂಗ ತ್ರಿವಿಧಿ ಒಳಗ ಇವೆರಡಕ್ಕ ಏನಂತಾರಂದ್ರೆ ಭಾವಲಿಂಗ ಅಂತಾರ. ಮಹಾಲಿಂಗ ಪ್ರಸಾದ ಲಿಂಗ ಎರಡೂ ಸೇರಿಸಿ ಈ ಕಡೆ ಲಿಂಗ ತ್ರಿವಿಧಿ ಒಳಗೆ ಏನ್ ಬರಿಬೇಕು, ಭಾವಲಿಂಗ. ಭಾವಲಿಂಗ ಅಂದ್ರೆ ಏನು ಅಂತ ಕೇಳಿದ್ರೆ ಮಹಾಲಿಂಗ ಮತ್ತು ಪ್ರಸಾದ ಲಿಂಗ ಎರಡೂ ಸೇರಿ ಭಾವಲಿಂಗ. ಮತ್ತ ಅಂಗ ಶತಕದೊಳಗ ಆತ್ಮಾಂಗ ಮತ್ತೆ ಆಕಾಶಾಂಗ. ಆತ್ಮಾಂಗ ಮತ್ತು ಆಕಾಶಾಂಗ ಇವೆರಡೂ ಸೇರಿ ಅಂಗ ಶತಕದೊಳಗ ಯೋಗಾಂಗ ಅಂತಾರೆ. ಯೋಗಾಂಗ. ಭಾವಲಿಂಗ ಅಂದ್ರೆ ಏನು, ಯೋಗಾಂಗ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು ನಿಮಗೆ. ನೆಕ್ಸ್ಟ್ 3 4 ಜಂಗಮಲಿಂಗ ಶಿವಲಿಂಗ ಅಂತ ಬರ್ಕೋಬೇಕು ಲಿಂಗ ಶತಕದಾಗ. ಜಂಗಮಲಿಂಗ ಶಿವಲಿಂಗ ಇವು ಎರಡಕ್ಕ ಏನಂತಾರ ಅಂತಂದ್ರೆ ಪ್ರಾಣಲಿಂಗ ಅಂತಾರ. ಜಂಗಮಲಿಂಗ ಶಿವಲಿಂಗ ಅಂದ್ರೆ ಪ್ರಾಣಲಿಂಗ. ಇಲ್ಲಿ ಈ ಕಡೆ ವಾಯುವಾಂಗ, ತೇಜಾಂಗ ಇವೆರಡಕ್ಕ ಸೇರಿಸಿ ಏನಂತಾರ ಭೋಗಾಂಗ ಅಂತಾರ. ಲಿಂಗ ತ್ರಿವಿಧಿ ಅಂಗ ತ್ರಿವಿಧಿಗಳು ಹೇಳಕತ್ತಾರ. ಅಂಗತ್ರಯಗಳು ಲಿಂಗತ್ರಯಗಳು ಅಂತಿರಲ್ಲ ಅವೇ 3 ರೀತಿ ಲಿಂಗ, ಭಾವಲಿಂಗ, ಪ್ರಾಣಲಿಂಗ. ನೆಕ್ಸ್ಟ್ ಬರ್ತದ 4 ಆಯ್ತಲ್ಲ, 5 ಮತ್ತು 6 ಇವೇನದವ ಗುರುಲಿಂಗ, ಆಚಾರಲಿಂಗ. ಇವಕ್ಕೇನಂತಾರಂದ್ರೆ ಇಷ್ಟಲಿಂಗ ಅಂತಾರ. ಗುರುಲಿಂಗ, ಆಚಾರಲಿಂಗ ಇದಕ್ಕ ಇಷ್ಟಲಿಂಗ ಅಂತಾರ. ಈ ಸೈಡ್ ಏನದ ಜಲಾಂಗ, ಪೃಥ್ವ್ಯಾಂಗ. ಇದಕ್ಕೇನಂತಾರಂದ್ರೆ ತ್ಯಾಗಾಂಗ ಅಂತಾರ. ಚಾರ್ಟ್ ಗೊತ್ತಾಯ್ತರ? ಅಂಗತ್ರಯಗಳಂದ್ರೆ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಲಿಂಗತ್ರಯಗಳಂದ್ರೆ ಭಾವಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗ. ಭಾವಲಿಂಗದಾಗ ಏನೇನ್ ಬರ್ತಾವ್ರಿ? ಮಹಾಲಿಂಗ, ಪ್ರಸಾದ ಲಿಂಗ. ಪ್ರಾಣಲಿಂಗದಾಗ ಜಂಗಮಲಿಂಗ, ಶಿವಲಿಂಗ. ಮತ್ತ ಇಷ್ಟಲಿಂಗದಾಗ ಗುರುಲಿಂಗ, ಆಚಾರಲಿಂಗ. ಮತ್ತಿ ಕಡೆ ಅಂಗತ್ರಯದೊಳಗ ಆತ್ಮಾಂಗ, ಆಕಾಶಾಂಗ ಇವೆರಡು ಸೇರಿಸಿ ಏನಂತೀರಿ? ಯೋಗ ಅಂತ. ಮತ್ತು ಭೋಗಾಂಗ ಅಂದ್ರೆ ವಾಯು ತೇಜ ಕೂಡಿದ್ರೆ ಭೋಗಾಂಗ. ಮತ್ತೆ ತ್ಯಾಗಾಂಗ ಅಂದ್ರೆ
ಇದ್ರಾಗ ಏನಾರ ಡೌಟ್ ಅದೇನು ಇಷ್ಟು ತಿಳ್ಕೊಳ್ಳೋದ್ರಾಗ? ಚಿಲ್ಲಿಂಗ ಹೆಂಗ್ ವಿಕಾಸ ಹೊಂದಿತು, ಪಂಚಮಹಾಭೂತಗಳಾಯ್ತು, ಆತ್ಮ ಆಯ್ತು, ಎಲ್ಲ 6 ಲಿಂಗಗಳಾದವು, ಯಾವ ರೀತಿ ಕ್ರಮದಲ್ಲಿ ಆಯ್ತು ಅಂತೇಳಿ ಹೇಳಿವಲ್ಲ. ಇದ್ರಾಗ ಏನಾರ ಡೌಟ್ ಅದೇನು ಯಾರಿಗಾರೆ? ಚಿಲ್ಲಿಂಗದ ವರ್ಣನೆ ಮಾಡ್ಯಾರ. ಮೊದಲು ಸಚ್ಚಿತ್ತಾನಂದ, ಆ ಒಂದು ಪರಬ್ರಹ್ಮದಲ್ಲಿ ಒಂದು ದೇವಾತ್ಮ ಶಕ್ತಿ ಅಂತದ. ಆ ಶಕ್ತಿ ಏನಾಗ್ತದಪ್ಪ ಅಂತಂದ್ರೆ ವಿಕಾಸ ಹೊಂದಿ ಒಂದು ಶಕ್ತಿ ಮತ್ತು ಭಕ್ತಿ ಅಂತಾಯ್ತು. ಆ ಶಕ್ತಿ ಅನ್ನೋದು ಅಧಿಕ ಪ್ರಭಾವತಿ, ಭಕ್ತಿ ಅಲ್ಪ ಪ್ರಭಾವತಿ. ಆಮೇಲೆ ಆ ಶಕ್ತಿ ಮತ್ತೆ ಪರಿಣಮಿಸಿ 6 ರೀತಿಯಾದಂತ ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಆಯಿತು. ಮತ್ತು ಭಕ್ತಿದು 6 ರೀತಿ ಪರಿಣಾಮಗೊಂಡು ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಸಾವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ ಅಂತ 6 ಭಕ್ತಿಗಳು, 6 ಶಕ್ತಿಗಳಾದವು. ಮುಂದೇನಾಯ್ತು? ಪರಮಾತ್ಮ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ 6 ಶಕ್ತಿಗಳೊಳಗೆ ಪ್ರತಿಫಲಿಸಿ ಏನಾದ? ಲಿಂಗ ಎನಿಸಿಕೊಂಡ. 6 ಶಕ್ತಿಗಳಲ್ಲಿ ಪ್ರತಿಫಲಿಸಿ 6 ರೀತಿ ಲಿಂಗ ಆದ. ಮಹಾಲಿಂಗ, ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ. ಪರಬ್ರಹ್ಮ ಮಹಾಲಿಂಗ ಆಗ್ಬೇಕಾದ್ರೆ ಯಾವ ಶಕ್ತಿಯಲ್ಲಿ? ಮಹಾಲಿಂಗ ಆಗ್ಬೇಕಾದ್ರೆ ಯಾವ ಶಕ್ತಿ? 6 ರೀತಿ ಶಕ್ತಿಗಳು ಅಲ್ಲ. ಶಕ್ತಿಯಲ್ಲಿ ಪ್ರತಿಫಲಿಸಿ ಅಂತಂದ್ರೆ 6 ಶಕ್ತಿಗಳಲ್ಲಿ ಪ್ರತಿಫಲಿಸಿ 6 ರೀತಿ ಲಿಂಗಗಳಾದವ. ಅದಕ್ಕೆ ಯಾವ ಶಕ್ತಿ? 6 ರೀತಿ ಶಕ್ತಿಗಳಂತಂದ್ರೆ ಅದು ಹೇಳಕ್ ಬರ್ತದ? ಅದು ಬಿಡಿಸಿ ಹೇಳಕ್ ಬರ್ಬೇಕು. ಸ್ವಲ್ಪ ಶಾರ್ಟ್ ಕಟ್ ಮಾಡ್ಯಾರ ಅವರು, ನಾವು ಕರೆಕ್ಟ್ ಮಾಡ್ಬೇಕು. ಅವ್ರು ಮಾಡಿರೋದು ನಾವು ಶಾರ್ಟ್ ಕಟ್ ಮಾಡಬಾರ್ದು. ಆಚಾರಲಿಂಗ ಯಾವ ಶಕ್ತಿ? ಕ್ರಿಯಾಶಕ್ತಿಯಲ್ಲಿ. ಕ್ರಿಯಾಶಕ್ತಿಯಲ್ಲಿ ಆ ಪರಬ್ರಹ್ಮ ಪ್ರತಿಫಲಿಸಿ ಆಚಾರಲಿಂಗ ಎನಿಸಿಕೊಂಡ. ಮತ್ತೆ ಜ್ಞಾನ ಶಕ್ತಿಯಲ್ಲಿ ಪ್ರತಿಫಲಿಸಿ ಗುರುಲಿಂಗ ಅನಿಸಿಕೊಂಡ. ಇಚ್ಛಾಶಕ್ತಿಯಲ್ಲಿ ಪ್ರತಿಫಲಿಸಿ ಶಿವಲಿಂಗ ಅನಿಸಿಕೊಂಡ. ಹೇಳಕ್ ಬರ್ಬೇಕಿವು. ಜಂಗಮಲಿಂಗದಲ್ಲಿ ಪ್ರತಿಫಲಿಸಿ ಆದಿಶಕ್ತಿ ಅನಿಸಿಕೊಂಡ. ಪ್ರಸಾದ ಲಿಂಗದಲ್ಲಿ ಪ್ರತಿಫಲಿಸಿ ಪರಾಶಕ್ತಿ ಅನಿಸಿಕೊಂಡ. ಪರಾಶಕ್ತಿಯಲ್ಲಿ ಪ್ರತಿಫಲಿಸಿ ಪ್ರಸಾದ ಲಿಂಗ ಎನಿಸಿಕೊಂಡ. ಇದು ನಾ ಹೇಳೋದು ತಪ್ಪು ಹೇಳಕತ್ತೆ. ಪರಾಶಕ್ತಿ. ಮತ್ತೆ ಚಿತ್ತಶಕ್ತಿಯಲ್ಲಿ ಪ್ರತಿಫಲಿಸಿ ಮಹಾಲಿಂಗ ಎನಿಸಿಕೊಂಡ. ಇದು ಹೇಳಕ್ ಬರ್ಬೇಕು ನಿಮಗೆ. ಪರಬ್ರಹ್ಮ ಪರಮಾತ್ಮನ ಅನಂತ ಚೈತನ್ಯವು ಶಕ್ತಿಯಲ್ಲಿ ಪ್ರತಿಫಲಿಸಿ ಲಿಂಗವೆನಿಸಿತ್ತು. ಹೆಂಗಪ್ಪ? 6 ಶಕ್ತಿಗಳದವ. 6 ಶಕ್ತಿಯಲ್ಲಿ ಒಂದೇ ಪರಬ್ರಹ್ಮ ಚೈತನ್ಯ. ಯಾವಾಗ ಅದು ಕ್ರಿಯಾ ಶಕ್ತಿ ಒಳಗ ಪ್ರತಿಫಲಿಸಿತ್ತು ಅಂದ್ರೆ ಆಚಾರಲಿಂಗ ಆಗ್ತದ. ಜ್ಞಾನ ಶಕ್ತಿಯಲ್ಲಿ ಪ್ರತಿಫಲಿಸಿದಾಗ ಗುರುಲಿಂಗ ಅನ್ನಿಸಿಗುತ್ತದ. ಇಚ್ಛಾಶಕ್ತಿಯಲ್ಲಿ ಪ್ರತಿಫಲಿಸಿದಾಗ ಏನನ್ನಿಸ್ತದ?
ಶಿವಲಿಂಗ ಅನ್ನಿಸಿಗುತ್ತದ. ಆದಿಶಕ್ತಿಯಲ್ಲಿ ಪ್ರತಿಫಲಿಸಿದಾಗ ಜಂಗಮಲಿಂಗ ಅನ್ನಿಸಿಗುತ್ತದ. ಪರಾಶಕ್ತಿಯಲ್ಲಿ ಪ್ರತಿಫಲಿಸಿ ಪ್ರಸಾದಲಿಂಗ ಅನ್ನಿಸಿಗೊತ್ತು. ಚಿತ್ ಶಕ್ತಿಯಲ್ಲಿ ಪ್ರತಿಫಲಿಸಿ ಮಹಾಲಿಂಗ ಅನ್ನಿಸಿಗೊತ್ತು. ಹೇಳ್ರಿ 6 ಪ್ರತಿಫಲನಗಳು. ಕ್ರಿಯಾಶಕ್ತಿಯಲ್ಲಿ ಪರಮಾತ್ಮನ ಚೈತನ್ಯವು ಕ್ರಿಯಾಶಕ್ತಿಯಲ್ಲಿ ಪ್ರತಿಫಲಿಸಿ ಆಚಾರಲಿಂಗ ಎನ್ನಿಸಿಗೊತ್ತು. ಜ್ಞಾನ ಶಕ್ತಿಯಲ್ಲಿ ಗುರುಲಿಂಗ, ಇಚ್ಛಾಶಕ್ತಿಯಲ್ಲಿ ಶಿವಲಿಂಗ, ಇಚ್ಛಾಶಕ್ತಿಯಲ್ಲಿ ಪ್ರತಿಫಲಿಸಿ ಶಿವಲಿಂಗ, ಆದಿಶಕ್ತಿಯಲ್ಲಿ ಜಂಗಮಲಿಂಗ, ಪ್ರತಿಫಲಿಸಿ ಅಂತ ಹೇಳ್ರಿ. ಆದಿಶಕ್ತಿಯಲ್ಲಿ ಪ್ರತಿಫಲಿಸಿ ಜಂಗಮಲಿಂಗ. ಅದು ಪರಮಾತ್ಮನ ಆತ್ಮ ಚೈತನ್ಯನೇ ಪ್ರತಿಫಲನ ಮಾಡ್ಲಿಕ್ಕತ್ತದ ಆ ಒಂದು ಶಕ್ತಿಯನ್ನ. ಪರಾಶಕ್ತಿಯಲ್ಲಿ ಪ್ರತಿಫಲಿಸಿ ಪ್ರಸಾದಲಿಂಗ. ಇನ್ನು ಚಿತ್ ಶಕ್ತಿಯಲ್ಲಿ ಪ್ರತಿಫಲಿಸಿ ಮಹಾಲಿಂಗ ಅನ್ಸ್ಕೊತ್ತು. ಈ ಎಲ್ಲ ಶಬ್ದಗಳಿಗೊಂದು ಡೀಟೇಲ್ ಆಗಿ ಅರ್ಥ ಕೊಡ್ಲಕತ್ತಾರ ಈಗ ಅವ್ರು. ಶಕ್ತಿಯಲ್ಲಿ ಒಂದೇ ಪರಮ ಚೈತನ್ಯ ಮಲಗಿದೆ. ರೈಟ್. ಶಾಣ್ಯರಾಗ್ಬಿಟ್ರಿ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಅಂಗ ಆ ಪರಮಾತ್ಮನ ಚೈತನ್ಯ ಭಕ್ತಿಯಲ್ಲಿ ಪ್ರತಿಫಲಿಸಿ ಅಂಗ ಎನಿಸಿತ್ತು. ಈಗ ಯಾವ ಭಕ್ತಿಯಲ್ಲಿ ಪ್ರತಿಫಲಿಸಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಈಗ ಯಾವ ಭಕ್ತಿ ಅಂದ್ರ ಶ್ರದ್ಧಾ ಭಕ್ತಿಯಲ್ಲಿ ಪ್ರತಿಫಲಿಸಿ ಪೃಥ್ವಿ ಅಂಗ, ಶ್ರದ್ಧಾ ಭಕ್ತಿಯಲ್ಲಿ ಪ್ರತಿಫಲಿಸಿ ಪೃಥ್ವಿ ಅಂಗ, ನಿಷ್ಠಾಭಕ್ತಿಯಲ್ಲಿ ಪ್ರತಿಫಲಿಸಿ ನಿಷ್ಠಾಭಕ್ತಿ ಆ ಪರಬ್ರಹ್ಮ ಚೈತನ್ಯ ನಿಷ್ಠಾಭಕ್ತಿಯಲ್ಲಿ ಪ್ರತಿಫಲಿಸಿ ಜಲ ಅಂಗ, ಮತ್ತೆ ಅವಧಾನ ಭಕ್ತಿಯಲ್ಲಿ ಪ್ರತಿಫಲಿಸಿ ತೇಜಾಂಗ, ಅವಧಾನ ಭಕ್ತಿಯಲ್ಲಿ ಪ್ರತಿಫಲಿಸಿ ತೇಜಾಂಗ. ಶ್ರದ್ಧಾ, ನಿಷ್ಠ, ಅವಧಾನ ಅಥವಾ ಸಾವಧಾನ ಯಾವುದಂದ್ರೂ ಒಂದೇ. ಅವಧಾನ ಅಂದ್ರೆ ಒಂದೇ, ಸಾವಧಾನ ಅಂದ್ರೆ ಒಂದೇ. ನೆಕ್ಸ್ಟ್ ಅನುಭಾವ ಭಕ್ತಿಯಲ್ಲಿ ಅನುಭಾವ ಭಕ್ತಿಯಲ್ಲಿ ಪ್ರತಿಫಲಿಸಿ ವಾಯುವಾಂಗ, ಅನುಭಾವ ಭಕ್ತಿಯಲ್ಲಿ ಪ್ರತಿಫಲಿಸಿ ವಾಯುವಾಂಗ. ಆನಂದ ಭಕ್ತಿಯಲ್ಲಿ ಪ್ರತಿಫಲಿಸಿ ಆಕಾಶಾಂಗ. ಸಮರಸ ಭಕ್ತಿಯಲ್ಲಿ ಪ್ರತಿಫಲಿಸಿ ಆತ್ಮಾಂಗ. ಆ ಪರಮಾತ್ಮನ ಪರಬ್ರಹ್ಮನ ಚೈತನ್ಯವು ಶ್ರದ್ಧಾ ಭಕ್ತಿಯಲ್ಲಿ ಪ್ರತಿಫಲಿಸಿ ಪೃಥ್ವ್ಯಾಂಗ, ನಿಷ್ಠಾ ಭಕ್ತಿಯಲ್ಲಿ ಪ್ರತಿಫಲಿಸಿ ಜಲಾಂಗ, ಅವಧಾನ ಅಥವಾ ಸಾವಧಾನ ಭಕ್ತಿಯಲ್ಲಿ ಪ್ರತಿಫಲಿಸಿ ತೇಜಾಂಗ, ಅನುಭಾವ ಭಕ್ತಿಯಲ್ಲಿ ಪ್ರತಿಫಲಿಸಿ ವಾಯುವಾಂಗ, ಆನಂದ ಭಕ್ತಿಯಲ್ಲಿ ಪ್ರತಿಫಲಿಸಿ ಆಕಾಶಾಂಗ, ಸಮರಸ ಭಕ್ತಿಯಲ್ಲಿ ಪ್ರತಿಫಲಿಸಿ ಆತ್ಮಾಂಗ. ಹಿಂಗ ಆ ಪರಮಾತ್ಮನ ಚೈತನ್ಯ ಆ ಭಕ್ತಿಯಲ್ಲಿ ಮತ್ತು ಶಕ್ತಿಯಲ್ಲಿ ಪ್ರತಿಫಲಿಸಿ 6 ಅಂಗಗಳು 6 ಲಿಂಗಗಳದು. ಮತ್ತೆ ಅವು 2 ಅಂಗಗಳು ಕೂಡಿ ಒಂದೊಂದು ಅಂಗ ತ್ರಿವಿಧಿ 3 ರೀತಿ ಮಾಡಿದ್ರು. 2 ಲಿಂಗಗಳು ಸೇರಿ 1 ಲಿಂಗ ಮಾಡಿ ಭಾವಲಿಂಗ ಅಂದ್ರೆ ಮಹಾಲಿಂಗ ಪ್ರಸಾದಲಿಂಗ, ಪ್ರಾಣಲಿಂಗ ಅಂದ್ರೆ ಜಂಗಮಲಿಂಗ ಶಿವಲಿಂಗ, ಇಷ್ಟಲಿಂಗ ಅಂದ್ರೆ ಗುರುಲಿಂಗ ಆಚಾರಲಿಂಗ, ಯೋಗಾಂಗ ಅಂತಂದ್ರೆ ಆತ್ಮಾಂಗ ಮತ್ತು ಆಕಾಶಾಂಗ, ಭೋಗಾಂಗ ಅಂತಂದ್ರೆ ವಾಯುವಾಂಗ ಮತ್ತು ತೇಜಾಂಗ, ತ್ಯಾಗಾಂಗ ಅಂದ್ರೆ ಜಲಾಂಗ ಮತ್ತು ಪೃಥ್ವಿಯಾಂಗ.
ಈ ರೀತಿ ತಿಳ್ಕೊಳ್ಳೋದ್ರಾಗ ಏನಾರ ತೊಂದರೆ ಆಗ್ಯದ, ಏನಾರ ಸರಳ ಅದ, ಹೆಂಗದ ನೋಡ್ರಿ ನೀಟಾಗಿ ಬರೆದಿಟ್ಕೋಬೇಕು. ಒಂದೇ ಒಂದು ಪರಮಾತ್ಮ ಚಿಲ್ಲಿಂಗಲ್ಲಿ ಇವೆಲ್ಲ ಹೆಂಗ್ ಡೆವಲಪ್ ಆಗ್ಯಾವ ಅಂತ ಹೇಳ್ಕೊತ್ ಬಂದ. ಮುಂದಿನ ಭಾಗ 10:30 ಆಯ್ತು. ಮುಂದಿನ ಭಾಗ ಇವೆಲ್ಲ ತಗೊಂಡು ಸಾಧನೆ ಮಾಡ್ಬೇಕಲ್ಲ. ಯಾರು ಮಾಡ್ಬೇಕು? ಇದೆಲ್ಲ ತಿಳ್ಕೊಂಡು ಸಾಧನೆ ಮಾಡ್ಬೇಕಲ್ಲ, ಆಧ್ಯಾತ್ಮ ಸಾಧನೆ ಯಾರು ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಹೇಳೋಣ, ಈಗ ಹೇಳೋಣ. ನಾಳೆ ಹೇಳೋಣ. ಇಷ್ಟು ಸಾಕಲ್ಲ, ಚಂದ ತಿಳ್ತಲ್ಲ ಇದು, ಏನ್ ಡೌಟ್ ಅದ? ಚಂದ ಚಾರ್ಟ್ ಮಾಡಿ ಇಟ್ಕೋರಿ, ಇದು ಬಿಡ್ಲಾರ್ದಂಗೆ ಫಸ್ಟ್ ಕ್ಲಾಸ್. ಯಾರ್ಯಾರ ಜಗದ್ಗುರುಗಳು ಇದ್ದಲ್ಲಿ ಇವೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ರಿ ಅಂದ್ರ ಅಬ್ಬಾಬಾಬಾಬಾ ಏನ್ ತಿಳ್ಕೊಂಡಾರಲ್ಲಪ್ಪ ಇವರು ಅನ್ಬೇಕು. ಎಲ್ಲರ ಪ್ರವಚನ ಮಾಡ್ಲಕ್ ಹೋದಾಗ ಇವೆಲ್ಲ ಬಿಡಿಸಿ ಹೇಳಿದ್ರಂದ್ರ ಎಷ್ಟು ಡೀಪ್ ಹೋಗ್ಯಾರಲ್ಲಪ್ಪ ಇವರು ಅನ್ನಂಗ. ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ವ್ಯವಸ್ಥೆ ಮಾಡಿಟ್ಟಾರ ನೋಡ್ರಿ, ಎಲ್ಲ ಚಾರ್ಟ್ ಹಾಕಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಇದು ಕಲೀಲಕ್ಕೆ ಇಂಟ್ರೆಸ್ಟ್ ಬರ್ತದ, ಹೆಂಗ ಬೇಸರ ಬರ್ತದ? ಇಂಟ್ರೆಸ್ಟ್ ಅದಲ್ರಿ. ಕಲಿಬೇಕಾಗಿದ್ದು ಬಹಳ ಅದ, ಕಲಿಸ್ಬೇಕಾಗಿದ್ದು ಬಹಳ ಅದ. ಏನು ಮಾಡಕ್ಕಾಗಲ್ಲ, ಬಹಳ ಸ್ವಲ್ಪ ಸ್ವಲ್ಪ ಮಾಡ್ಲಕತ್ತೀವಿ. ಸಮಯ ಕಡಿಮೆ ಅದ.